ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬುಧವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬುಧವಾರ ಯಥಾವತ್ ಕಷಾಯದಿಂದನೇ ದಿನಗಳು ಶುರುವಾಗುತ್ತೆ. ಕಷಾಯ ಕುಡಿಯೋದ್ರಿಂದ ಈ ಒಂದು ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಒಂದು ರೀತಿ ಇಮ್ಯುನಿಟಿ ಪವರ್ ತುಂಬಾ ಜಾಸ್ತಿ, ಒಂದು ಶಕ್ತಿವರ್ಧಕ ಅಂತಲೇ ಹೇಳ್ಬೋದು. ಕೈಕಾಲು ಎಳ್ತ, ಮೈಗ್ರೇನ್ ಬರೋರಿಗೆ, ಶೀತ ಜಾಸ್ತಿ ಆಗ್ತಾ ಇರೋರಿಗೆ, ಬೆನ್ನೆಳ್ತ ಈ ಥರ ಎಲ್ಲ ಆಗೋರಿಗೆ ದಯವಿಟ್ಟು ಈ ಒಂದು ಕಷಾಯನ ನಿಮ್ಗೆ ಯಾವ ರೀತಿ ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ಖಂಡಿತ ಕುಡೀರಿ. ಅದೇ ನಿಮ್ಮ ಬೇಕಾದರೆ ಚಕ್ಕೆ ಹಾಕೋಬೋದು, ಲವಂಗ ಹಾಕೋಬೋದು, ಏಲಕ್ಕಿ ಹಾಕೋಬೋದು, ಇಲ್ಲ ಶುಂಠಿ ಕುಟ್ಟು ಹಾಕೋಬೋದು, ಇಲ್ಲ ಒಂದು ಬೆಳ್ಳುಳ್ಳಿ ಹಾಕೋಬೋದು. ಯಾವುದನ್ನು ಜಾಸ್ತಿ ಹಾಕೋಬೇಡಿ. ಒಂದು ತೊಗರಿ ಕಾಳಿನ ಗಾತ್ರ ಮಾತ್ರ ಹಾಕೊಳ್ಳಿ, ಏನೇ ಹಾಕೋಬೇಕಾದ್ರೂ. ಯಾಕೆಂದರೆ ತುಂಬ ಹೀಟ್ ಜಾಸ್ತಿ ಇರುತ್ತೆ. ಕೆಲವರಿಗೆ ಪಿಂಪಲ್ ಬರುತ್ತೆ, ಕೆಲವರಿಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ ಜಾಸ್ತಿ ಆಗುತ್ತೆ, ಕೆಲವರಿಗೆ ಬೇದಿನೂ ಶುರುವಾಗುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಗುಳ್ಳೆಗಳಾಗುತ್ತೆ, ಕಡ್ತಗಳು ಬರುತ್ತೆ. ಬನ್ನಿ ಇನ್ನೂ ಹೆಚ್ಚಾಗಿ ಮಾತಾಡ್ಕೊಂಡು ಹೋಗೋಣ. ತುಂಬ ಮಾತಾಡೋದಿದೆ. ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಮೆಂತ್ಯ ಸೊಪ್ಪೆಲ್ಲ ತೊಗೊಂಡಿದ್ದೆ. ಮೆಂತ್ಯ ಸೊಪ್ಪು ಮತ್ತು ಆಲೂಗೆಡ್ಡೆ ಹಾಕ್ಬಿಟ್ಟು ಸ್ವಲ್ಪ ಬಟಾಣಿ, ಕಡಲೆಕಾಳು ಮತ್ತು ಅವರೆಕಾಳು, ಗದ್ದೆನಲ್ಲೇ ಬೆಳೆದಿರೋ ಅವರೆಕಾಳು ತೊಗೊಂಡು ನಮ್ಮ ಅತ್ತಿಗೆ ಕೊಟ್ಟು ಕಳಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾಂಬಾರು. ಆ ಕಾಳನ್ನು ನೆನೆ ಹಾಕಿ ಚಿಲುಕಿಸಿ ಕಾಳನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ಸಿಂಪಲ್ ರೆಸಿಪಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಪ್ರಿಯರಿಗೆ ಮಾತ್ರ ಸೇಮ್ ನಾನ್ ವೆಜ್ ಥರನೇ ಇರುತ್ತೆ. ಬೇಕಂದರೆ ಈ ಸಾಂಬಾರಿಗೆ ಮೊಟ್ಟೆನ ಹಾಕ್ಕೊಂಡು, ಅಂದರೆ ಮೊಟ್ಟೆ ಕುಡಿಕೆದೊಳಗಡೆ ಹಾಕಿ ಸಾಂಬಾರು ಮಾಡ್ಕೋಬೋದು ಬೇಯಬೇಕಾದ್ರೆ. ಇಲ್ಲಾಂದರೆ ಚಿಕನ್ನ ಹುರಿದು ಫ್ರೈ ಮಾಡಿ ಅದರೊಳಗಡೆ ಹಾಕಿ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಬೋದು. ಚಿಲುಕವರೆ ಸಾಂಬಾರು ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ಕಡಲೆಕಾಳು, ಬಟಾಣಿ ಎಲ್ಲನೂ ಹಾಕಿರ್ತೀನಿ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಜೊತೆಗೆ ಮೆಂತ್ಯ ಸೊಪ್ಪು ಬೇರೆ ಹಾಕಿದ್ನಲ್ವ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬನ್ನಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೆ. ಖಂಡಿತ ಅದ್ರ ಬಗ್ಗೆ ನಾನು ಮಾತಾಡಲೇಬೇಕಾಗಿದೆ. ಕೇಳ್ತಾ ಇರ್ತೀರ ಎಲ್ಲನೂ, ಅಕ್ಕ ಮಾಲ್ಟಂದು ರೆಸಿಪಿನ ತೋರಿಸಿ ಅಂತ. ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಖಂಡಿತ ಸರ್ಚ್ ಮಾಡಿ, ಖಂಡಿತ ಸಿಗುತ್ತೆ. ಇಲ್ಲ ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ಅದನ್ನು ನೋಡಿ. ಏಕೆಂದರೆ ನಾನು 6 ತಿಂಗಳಿಗೂ ಒಂದು ಸಲ ಮಾತ್ರ, ವರ್ಷಕ್ಕೆ 2 ಸಲ ಮಾತ್ರ ನಾನು ಮಾಲ್ಟನ್ನು ಮಾಡೋದು. ಪದೇ ಪದೇ ಮಾಡೋದಕ್ಕಾಗೋದಿಲ್ಲ. ಒಂದು ಸಲ ಮಾಡಿದ್ರೆ 15ರಿಂದ 20 kg ಒಟ್ಟಿಗೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಏನೂ ತೊಂದರೆ ಆಗೋದಿಲ್ಲ. ಯಾಕೆ ಅಂದರೆ ನಮ್ಮ ಚಿಕ್ಕಮಂಗ್ಳೂರು ವೆದರಲ್ಲಿ ಇಂಥ ಮಳೆಗಾಲದಲ್ಲೇನಾದರೂ ನಾವು ಯಾವುದೇ ಪೌಡ್ರನ್ನ ಮಾಡಿ ಇಟ್ಕೊಂಡ್ರೂ ಹಾಳಾಗೋ ಚಾನ್ಸಸ್ ತುಂಬ ಇದೆ. ಎಷ್ಟು ಜೋಪಾನ ಮಾಡಬೇಕಂದ್ರೆ ತುಂಬ ಜೋಪಾನ ಮಾಡಬೇಕು. ಆ ಕಾರಣಕ್ಕೋಸ್ಕರ ಬೇಸಿಗೆ ಕಾಲದಲ್ಲೇ ಅದನ್ನು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನೂ ಸುಮಾರು 4-5 ತಿಂಗಳ ತನಕ ಆಗುತ್ತೆ. ಈಗ ರೀಸೆಂಟಾಗಿ ಮಾಡ್ಕೊಂಡಿರೋದ್ರಿಂದ ಮತ್ತೆ ಏನು ಅದನ್ನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಏಕೆಂದರೆ ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಖಂಡಿತ ಚೆಕ್ ಮಾಡಿ ಸಿಗುತ್ತೆ. ಬೇಳೆ ಸಾಂಬಾರು ಪೌಡ್ರು ಅಷ್ಟೇ ಯಾವ ರೀತಿ ಮಾಡೋದು ಅಂತಲೂ ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಹೋಗಿ ನೋಡಿ. ಟ್ಯಾಗ್ ಮಾಡ್ತೀನಿ, ಖಂಡಿತ ಆ ಪೌಡ್ರನ್ನೆಲ್ಲ ಟ್ಯಾಗ್ ಮಾಡ್ತೀನಿ ಸ್ನೇಹಿತರೆ. ಖಂಡಿತ ಹೋಗಿ ನೋಡಿ. ನಿನ್ನೆಯ ಒಂದು ವಿಡಿಯೋಗೆ ಒಂದು ಕಮೆಂಟ್ ಹಾಕಿದ್ರಿ, ಮಾಂಗಲ್ಯ ಸರನ್ನು ಮಲ್ಕೋಬೇಕಾದ್ರೆ ಬಿಚ್ಚಿಟ್ರೆ ಒಳ್ಳೆಯದಾ, ಸ್ನಾನ ಮಾಡಬೇಕಾದ್ರೆ ಬಿಚ್ಚಿಟ್ರೆ ಒಳ್ಳೆಯದಾಗುತ್ತಾ, ಅದರಿಂದ ಏನೂ ತೊಂದರೆ ಆಗೋದಿಲ್ವಾ ಅಂತ. ನನಗೆ ಗೊತ್ತಿರೋ ಹಾಗೆ ಒಂದು ಸಲ ಗಂಡ ತಾಳಿನ ಕಟ್ಟಿದ ಮೇಲೆ ಮತ್ತೊಂದು ಸಲ ತೆಗೆಯೋದಿಲ್ಲ. ಸಾಮಾನ್ಯ ನೀವು ನೋಡಿರ್ಬೋದು, ಕರಿಮಣಿ ಪೋಣಿಸ್ತೀವಿ ಅಂತಂದ್ಬಿಟ್ಟು ಮನೆಗೆ ಕರ್ಕೊಂಡೋಗ್ತಾರೆ. ನಮ್ಮ ಕಡೆ ತವರು ಮನೆ ಕರ್ಕೊಂಡೋಗಿ ಕರಿಮಣಿ ಪೋಣಿಸ್ಕೊಡ್ತಾರೆ. ಕೆಲವ್ರ ಮನೆಗಳಲ್ಲಿ ಗಂಡನ ಮನೆಗೆ ಕಳಿಸ್ಬಿಟ್ಟು ಕರಿಮಣಿ ಪೋಣಿಸ್ತಾರೆ. ಶಾಸ್ತ್ರ, ರಾಹುಗಾಲ, ಗುಳಿಗಾಲ, ಯಮಗಂಡಗಾಲ ನೋಡಿಕೊಂಡು ಆ ತಾಳಿನ ತೆಗೆದು ಪೋಣಿಸ್ಬೇಕಾದ್ರೆ ಎಷ್ಟು ಒಂದು ಶಾಸ್ತ್ರಬದ್ಧವಾಗಿ ಮಾಡ್ತಾರೆ ನೋಡಿ. ಅಂಥ ಒಂದು ತಾಳಿಯನ್ನು ಮಲ್ಕೋಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ ತೆಗೆದಿಡೋದು ತುಂಬಾ ತಪ್ಪು. ಇವತ್ತು ಸಹ ನನಗೆ ಮಾಂಗಲ್ಯ ಚೈನ್ದು ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ನಾನು ಕತ್ತಿಂದ ತೆಗೆದು ಅದನ್ನು ತೋರಿಸ್ಬೇಕಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ಮಾಂಗಲ್ಯ ಚೈನ್ದು ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ನಂದು ಮಾಂಗಲ್ಯ ಚೈನ್ ಎಷ್ಟು ಗ್ರಾಮ್ ಇದೆ, ಎಷ್ಟು ನಂದು ಚೈನ್ಗೆ ಎಷ್ಟಾಯಿತು, ವೇಸ್ಟೇಜ್ ಎಷ್ಟು ಬೀಳ್ತು, ಕೂಲಿ ಎಷ್ಟು ಬೀಳ್ತು, ಅದನ್ನು ನಾನು ಮಾಡಿಸ್ಕೊಂಡಿದ್ದು ರೆಡಿಮೇಡ್ ತೊಗೊಂಡಿದ್ದಲ್ಲ, ಇದೆಲ್ಲನೂ ಹೇಳ್ತಾ ಇದ್ದರೆ. ಆದರೆ ಹೇಳಬೇಕಾದ್ರೆ ಚೈನನ್ನು ತೋರಿಸ್ಬೇಕಲ್ವ, ತೋರಿಸ್ಬೇಕಂದ್ರೆ ಕತ್ತಿಂದ ತೆಗಿಬೇಕು. ಇದೆಲ್ಲ ನಾನು ನೋಡಿಕೊಂಡು ಯಾಕೆ ಗಂಡ ಒಂದು ಸಲ ಕಟ್ಟಿದ ಮೇಲೆ ಅದನ್ನು ನನ್ನ ಜೀವ ಇರೋವರೆಗೂ ಯಾವುದೇ ಕಣ್ಗೂ ತೆಗಿಬಾರ್ದು ಅಂತ ನಾನು ತೆಗೆದಿಲ್ಲ. ನೀವು ಕೇಳ್ಬೋದು, ಅಕ್ಕ ಡೆಲಿವರಿ ಟೈಮಲ್ಲಿ ನೀವು ತೆಗಿಲಿಲ್ವಾ ಅಂತ. ಖಂಡಿತ ಸ್ನೇಹಿತರೆ, ಕಾಲುಂಗ್ರನೂ ತೆಗೆದಿಲ್ಲ, ತಾಳಿನೂ ತೆಗೆದಿಲ್ಲ, ಕಿವಿ ಓಲೆನೂ ತೆಗೆದಿಲ್ಲ. ನನಗೆ ನಾರ್ಮಲ್ ಡೆಲಿವರಿ ನಂಜನಗೂಡು ಗೌರ್ನಮೆಂಟ್ ಹಾಸ್ಪಿಟಲಲ್ಲೇ ನನ್ನ 2 ಮಕ್ಕಳು ಸಹ ಹುಟ್ಟಿದ್ದು. ನಾರ್ಮಲ್ ಡೆಲಿವರಿನ ಆಗಿದ್ದು. ಆ್ಯಕ್ಚುಲಿ ಅದು ಹಳೇ ಹಾಸ್ಪಿಟ್ಲು, ನಂಜನಗೂಡು ಬಸ್ ಸ್ಟ್ಯಾಂಡ್ ಹತ್ರ ಇದೆಯಲ್ಲ, ಆ ಹಾಸ್ಪಿಟ್ಲಲ್ಲ. ಅದನ್ನು ನಮ್ಗೆ ಗೊತ್ತೂ ಇಲ್ಲ. ಅದು ಮಾಮೂಲಿ ಇನ್ನೊಂದು ರಿಂಗ್ ರೋಡ್ ಬರುತ್ತೆ, ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ, ಅದ್ರ ಪಕ್ಕದಲ್ಲೂ ಹಾಸ್ಪಿಟ್ಲ್ ಇದೆ. ಆ ಹಾಸ್ಪಿಟ್ಲಲ್ಲಿ ನನ್ನ ಮಕ್ಕಳು 2 ಹುಟ್ಟಿದ್ದು.
ನನಗೆ ನಾರ್ಮಲ್ ಡೆಲಿವರಿನೇ ಆಗಿತ್ತು. ಇದಂತೂ ನಿಜ. ಆ ಟೈಮಲ್ಲಿ ನಾನು ಯಾರು ಏನೂ ತೆಗೆದಿರಲಿಲ್ಲ. ಇದು ಸುಳ್ಳಂತೂ ಹೇಳ್ತಾ ಇಲ್ಲ ನಾನು. ತಾಳಿ ಅಂತನ್ನೋದು ಗಣಕುಟ, ರಾಶಿ, ಭವಿಷ್ಯ, ಯಾವ ಟೈಮು, ಯಾವ ಗಳಿಗೆ ಅಂತ ನೋಡಿ ಕಟ್ಟಿರ್ತೀವಿ. ಆ ತಾಳಿ ಕಟ್ಟಿದಾಗ ಗಂಡಿನ ಜೀವನ ಮೇಲಕ್ಕೂ ಹೋಗ್ಬೋದು, ಕೆಳಗಡೆನೂ ಬರ್ಬೋದು. ಇಲ್ಲ ಹೆಣ್ಣಿನ ಜೀವನ ಮೇಲುಗಡೆನೂ ಹೋಗಿರ್ಬೋದು ಅಥವಾ ಕೆಳಗಡೆನೇ ಇರ್ಬೋದು. ಕೆಲವೊಬ್ಬರು ನರಕ ಅನುಭವಿಸ್ಬಿಡ್ತಾಳೆ ತಾಳಿ ಕಟ್ಟಿದಾಗ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಟೈಮು ಸರಿ ಇಲ್ಲದೆ ಕಟ್ಟಿದಾಗ ನರಕಗಳನ್ನು ಅನುಭವಿಸ್ತಾರೆ. ಇಲ್ಲಾಂದರೆ ಇಬ್ಬರು ಚೆನ್ನಾಗಿದ್ದು ಆ ಲೈಫನ್ನು ಒಂದು ಲೆವೆಲ್ಗೆ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಏನು ಮಾರಾಯ ಇವನು ಮದುವೆ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಚೆನ್ನಾಗಿ ಬಾಳು ಬದುಕ್ತಾ ಇದ್ದಾನೆ, ಆಸ್ತಿ ಸಂಪಾದನೆ ಮಾಡ್ದ, ಒಳ್ಳೆ ದಾರಿನಲ್ಲಿ ನಡೀತಾ ಇದ್ದಾನೆ. ಎಂಥ ಹಾಳಾದವರು ಸಹ, ಕೆಟ್ಟೋದವರು ಸಹ ಒಳ್ಳೆ ನಡತೆಯಿಂದ ನಡೀತಾರೆ. ಎಷ್ಟೋ ಕೆಟ್ಟ ಕೆಟ್ಟ ಅಭ್ಯಾಸಗಳಿರುತ್ತೆ. ಮದುವೆ ಆದಮೇಲೆ ಅದೆಲ್ಲ ಬಿಟ್ಟು ಗಂಡತಿ ಜೊತೆ ಜೀವನ ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡ್ತಾರಲ್ವ. ಅದಕ್ಕೆ ಕಾರಣ ಏನು ಗೊತ್ತಾ? ನಕ್ಷತ್ರ ಒಂದು ಗಳಿಗೆ ಅಂತ ಇರುತ್ತೆ. ಈ ನಕ್ಷತ್ರ, ರಾಶಿ, ರಾಹುಗಾಲ, ಗುಡಿಗಾಳ ಅಂಥ ಟೈಮಲ್ಲ. ಒಂದು ಶುಭ ಗಳಿಗೆ ಅಂತ ನಮಗೇ ಗೊತ್ತಿಲ್ಲದಿರ, ಯಾವ ಪುರೋಹಿತರಿಗೂ ಸಿಗದೇ ಇರೋವಂಥ ಒಂದು ಕ್ಷಣ ಇರುತ್ತೆ ನೋಡಿ. ಆ ಒಂದು ಕ್ಷಣದಲ್ಲಿ ಕಟ್ಟಿರ್ತಕ್ಕಂತಹ ತಾಳಿ, ಅದು ಸೌಭಾಗ್ಯ ಎಲ್ಲರಿಗೂ ಎಲ್ಲ ಟೈಮು ಇರೋದಿಲ್ಲ, ತಿಳ್ಕೊಂಬಿಡಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಲ್ಕೋಬೇಕಾದ್ರಾಗಲಿ, ಸ್ನಾನ ಮಾಡಬೇಕಾದ್ರೆ ಪಾಲಿಶ್ ಹೊರ್ಟೋಗ್ಬಿಡುತ್ತೆ ಅಂತ ಅಂದ್ಕೊಂಡು ತೆಗೆದು ಮಡಗೋದೇ ಆಗಲಿ, ಅಥವಾ ಕೆಲವರು ಹೊರಗಡೆ ಮದುವೆ ಮುಂಜಿ ಹೊರಗಡೆ ಹೋಗ್ಬೇಕಾದ್ರೆ ಗಂಡ ಕಟ್ಟಿರೋ ತಾಳಿ ಹಾಕೋತಾರೆ. ಇಲ್ಲ ಅಂದರೆ ಬರೀ ಕತ್ತಲಿರ್ತಾರೆ ಮನೆಯಲ್ಲಿ. ಇಲ್ಲ ಅಂದರೆ ಮನೆಯಲ್ಲೇ ಒಂದು ಚಿಕ್ಕದಾಗಿ ಒಂದು ಚೈನ್ ಮಾಡಿಸ್ಕೊಂಡು ಅದಕ್ಕೊಂದು ತಾಳಿ ಥರ, ಒಂದು ಡಾಲರ್ ಥರ ಹಾಕ್ಕೊಂಡಿರ್ತಾರೆ. ಇದೆಲ್ಲ ಮಹಾನ್ ತಪ್ಪು. ನಮಗೇನು ಹಾಗೆ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ, ನಮ್ಮ ಮನೇಲೆಲ್ಲ ಅದನ್ನೇ ಹಾಕ್ಕೊಂಡು ಓಡಾಡ್ತೀವಿ ಅಂತ ನೀವು ಅನ್ಬೋದು. ಆದರೆ ಹೊಡೆತ ಅನ್ನೋದು ಹೆಂಗೆ ಬೀಳುತ್ತೆ ಅಂತಂದರೆ, ನೀವು ಗಮನಿಸಿರೋದಿಲ್ಲ. ಮಕ್ಕಳ ಜೊತೆ ಕಿರಿಕಿರಿ, ಮಗ ಸರಿಯಾಗಿ ಪಾಠ ಓದೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ, ಯಾವಾಗಲೂ ಮನಸ್ಸನ್ನ ನೆಮ್ಮದಿ ಕೊಡೋದೇ ಇಲ್ಲ, ಮನಸ್ಸಿಗೆ ಅಷ್ಟೊಂದು ನೋವು ಕೊಡ್ತಾನೆ. ಅತ್ತೆ ಮಾವನ ಜೊತೆ ಕಿರಿಕಿರಿ, ಪ್ರಾಪರ್ಟಿ ಎಲ್ಲ ಆಗಿರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೆ ಎಳೆದಾಡೋದು, ದುಡ್ಡು ಕಾಸಿಗೆ ಎಳೆದಾಡೋದು, ಕೆಲವೊಂದು ಸಣ್ಣ ಸಣ್ಣ ಅಪಮಾನಗಳು, ಅವಮಾನಗಳು, ಅನುಮಾನಗಳು. ಆಮೇಲೆ ಗಂಡ ಹೆಂಡತಿ ಇಬ್ಬರು ಚೆನ್ನಾಗೇ ಇರ್ತೀರ, ಗೊತ್ತಿಲ್ಲದೆ ಇದ್ದಕ್ಕಿದ್ದಂಗೆ ಬೆಂಕಿ ಎತ್ಕೊಂಡ್ಬಿಟ್ಟಿರುತ್ತೆ ಇಬ್ಬರುಗಳು. ಮತ್ತೆ ಚೆನ್ನಾಗಾಗ್ತೀರಾ, ಮತ್ತೆ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಇನ್ನೂ ಕೆಲವರು ಮಲಗೋ ಟೈಮಲ್ಲೇ ಜಗಳ. ಎಲ್ಲ ಟೈಮು ಚೆನ್ನಾಗಿರ್ತಾರೆ, ಬೆಡ್ರೂಮ್ ಒಳಗಡೆ ಹೋಗ್ತಿದ್ದಂಗೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಎಲ್ಲ ಆಗುತ್ತೆ. ಬೇಕಾದರೆ ಗಮನ ಕೊಟ್ಟು ನೋಡಿ. ತಾಳಿ ಅನ್ನೋದು ಏನಿದೆಯೋ ತುಂಬ 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 ಮುಖ್ಯವಾಗಿದ್ದು ಸ್ನೇಹಿತರೆ. ಈ ಒಂದು ವಿಡಿಯೋನ ನಂಬಿಕೆ ಇರೋರು ಮಾತ್ರ ನೋಡಿ, ನಂಬಿಕೆ ಇರೋರು ಮಾತ್ರ ಕಮೆಂಟ್ ಹಾಕಿ. ನಂಬಿಕೆ ಇಲ್ಲದವರು ಏನಾಗಲ್ಲ, ಬೂಟಾಟಿಕೆ, ಕಾಟಾಚಾರ, ಇನ್ನೂ ಯಾವ ಕಾಲದಲ್ಲಿದ್ದೀರಾ, ಈ ಕಾಲದಲ್ಲೂ ನಡೆಯುತ್ತಾ, ತಾಳಿ ಕಟ್ಕೊಳ್ದೇ ಜೀವನ ಮಾಡ್ಬೋದು, ತಾಳಿ ಕಟ್ಕೊಳ್ದೆ ಮಕ್ಕಳಿರ್ಬೋದು ಅಂತೇನಾದ್ರು ಪ್ರಶ್ನೆಗಳು ಹಾಕಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅಂಥವ್ರ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಅಷ್ಟೇ ನಾನು ಹೇಳೋದು. ಏಕೆಂದರೆ ನಾನು ನಮ್ಮನೆಯ ಸಂಪ್ರದಾಯ ಪ್ರಕಾರ ನನಗಷ್ಟು ನಂಬಿಕೆ ಇದೆ ತಾಳಿ ಮೇಲೆ, ಅಷ್ಟೊಂದು ಗೌರವ ಇದೆ. ಖಂಡಿತವಾಗ್ಲೂ ತುಂಬಾ ಗೌರವ ಇದೆ. ಕೆಲವರು ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಗಂಡ ಕಟ್ಟಿರೋ ತಾಳಿನ ದೇವರ ತಾಳಿ ಅಂತ ದೇವರಿಗೆ ಹಾಕ್ಬಿಟ್ಟು ಮತ್ತೆ ತಾಳಿನ ಹಾಕ್ತಾರೆ. ಅವರವರ ಸಂಪ್ರದಾಯದಲ್ಲಿ ಏನೇನು ನಡೆದಿದೆಯೋ ಅದೇ ಥರ ನಡೆಸ್ಕೊಂಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಹೊಸ ಸಂಪ್ರದಾಯಗಳನ್ನು ಹುಟ್ಟಾಕಬೇಡಿ. ಅನಾರೋಗ್ಯ, ದೇಹದ ಅನಾರೋಗ್ಯದ ಜೊತೆಗೆ ಮನಸ್ಸಿನ ಅನಾರೋಗ್ಯಕ್ಕೂ ನಾವು ಈಡಾಗ್ಬಿಡ್ತೀವಿ. ಆ ಕಾರಣಕ್ಕೋಸ್ಕರ ಬನ್ನಿ, ಚಿಲ್ಕವರೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಚಕ್ಕೆ, ಲವಂಗ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಅರಿಶಿನ ಪುಡಿ ಇದನ್ನೆಲ್ಲನೂ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಒಲೆ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಹುರ್ಕೊಂಡು ಅದಾದಮೇಲೆ ಚಿಲ್ಕವರೆಕಾಳು, ಬಟಾಣಿ, ಕಡಲೆಕಾಳು, ಮೆಂತ್ಯ ಸೊಪ್ಪು ಮತ್ತು ಒಂದೇ ಒಂದು ಆಲೂಗಡ್ಡೆ ದಪ್ಪದು ಹಾಕಿದೆ, ಅದು ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಇವಾಗ ಹುರ್ಕೊಂಡು ಆದಮೇಲೆ ರುಬ್ಬಿರೋ ಮಸಾಲಾನ ಹಾಕ್ತೀನಿ. ನೆನಪಲ್ಲಿ ಇಟ್ಕೊಳ್ಳಿ, ಮಸಾಲಾನ ಫ್ರೈ ಹಾಕ್ಬೋದು, ಇಲ್ಲ ಹಸಿದನ್ನೇ ಹಾಕ್ಬೋದು. ಹೆಂಗೆ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಹುರಿದಾದ್ಮೇಲೆ ನಿಮ್ಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಗಟ್ಟಿ ಅಂದರೆ ಇದು ಚಿಲ್ಕವರೆ ಕಾಳು ಹಾಕಿರೋದ್ರಿಂದ ಸ್ವಲ್ಪ ಬೇಗ ಗಟ್ಟಿಯಾಗುತ್ತೆ ಸಾಂಬಾರು. ಆ ಕಾರಣಕ್ಕೋಸ್ಕರ ಸ್ವಲ್ಪ ತುಂಬ ತೆಳುವಲ್ಲ, ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಬೇಯ್ತಾ 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 ಟೇಸ್ಟ್ ಸೂಪರಾಗುತ್ತೆ ಮಾತ್ರ, ಅಷ್ಟೂ ಚೆಂದ ಈ ಸಾಂಬಾರು. ಖಂಡಿತ ಸ್ನೇಹಿತರೆ, ಈ ಸಾಂಬಾರನ್ನ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಅವಾವ ನಾನ್ ವೆಜ್ ಪ್ರಿಯರಿಗೆ ಹೇಳಿದ್ನಲ್ಲ, ಸಖತ್ತಾಗಿರುತ್ತೆ ಈ ಸಾಂಬಾರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ 1 ಅಥವಾ 2 ವಿಸಲ್ ತಗೋತೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈ ಟೈಮಲ್ಲಿ ಬೇಕಾದರೆ ಇದು ಚಿಕನ್ನ ಫ್ರೈ ಮಾಡಿ ಹಾಕೋಬೋದು. ಅದಕ್ಕೆಲ್ಲ ಮಸಾಲನೆ ಕೊಟ್ಟು ಫ್ರೈ ಮಾಡಿ ಹಾಕೋಬೋದು.
ಆಮೇಲೆ ಮೊಟ್ಟೆ ಹೊಡೆದು ಹಾಕೋಬೋದು ಈ ಟೈಮಲ್ಲಿ, ಏನು ಬೇಕಾದರೂ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಾನು ದೋಸೆ ಜೊತೆಗೆ ಈ ಸಾಂಬಾರು ಮಾಡಿದೆ. ಯಾಕೆ ಗೊತ್ತಾ? ಈ ದೋಸೆ ಅಂತಂದರೆ ಮತ್ತೆ ಯಾರು ಚಟ್ನಿ ರುಬ್ಬೋದು? ಟೈಮ್ ಆಗುತ್ತೆ. ಮಧ್ಯಾಹ್ನ ಅಡುಗೆಗೂ ಊಟಕ್ಕೂ ಆಗುತ್ತೆ, ಬೆಳಿಗ್ಗೆ ದೋಸೆಗೂ ಆಗುತ್ತೆ, ಮನೆಯವ್ರಿಗೆ ಚಪಾತಿಗೂ ಆಗುತ್ತೆ. ಯಾವುದಕ್ಕಾದರೂ ಆಗಲಿ ಅಂದ್ಬಿಟ್ಟು ಒಟ್ಟೊಟ್ಟಿಗೆನೇ ಈ ರೀತಿ ಸಾಂಬಾರು ಮಾಡಿಟ್ಬಿಟ್ಟೆ. ತುಂಬ ಟೇಸ್ಟಿಯಾಗಿತ್ತು. ಮನೆಯವರು ಸಹ ಇಷ್ಟಪಟ್ಟು ಊಟ ಮಾಡಿದ್ರು. ಆದರೆ ಮಧ್ಯದಲ್ಲಿ ಒಂದು ಕೊಂಕು ತೆಗೆದ್ರು. ಏಕೆಂದರೆ ಅವರು ಕಡಲೆಕಾಳು, ಬಟಾಣಿ, ಅವರೆಬೇಳೆ ತಿನ್ನಲ್ಲ. ಆದರೂ ನನ್ನ ಬಲವಂತಕ್ಕೆ ಸ್ವಲ್ಪ ಊಟ ಮಾಡಿದ್ರು. ಆಯಿತಾ? ಬನ್ನಿ ಮಾಂಗಲ್ಯದ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲೂ ಯಾಕೆ ಅಂದರೆ ಟೈಮ್ ಅಲ್ಲದ ಟೈಮಿನಲ್ಲಿ ಈಗ ನಾವು ಡೈಲಿ ಸ್ನಾನ ಮಾಡ್ತೀವಿ. ಯಾವ ಟೈಮು ಅಂತ ನಾವು ನೋಡ್ಕೊಂಡು ಹೋಗಿರ್ತೀವ. ರಾಹುಗಾಲನ, ಗುಳಿಗಾಲನ, ಯಮಗಂಡಗಾಲನ, ಕ್ಷಣ ಕ್ಷಣಕ್ಕೂ ಒಂದು ಒಳ್ಳೆಯದು ಅಂತ ಇರುತ್ತೆ. ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ. ಹಂಗಾಗಿ ಟೈಮುಗಳಿಗೆ ಹೆಂಗಿರುತ್ತೋ ಗಂಡನ ಆಯಸ್ಸು ಕಡಿಮೆ ಆಗುತ್ತೆ. ಇವತ್ತು ಪಾಲಿಶ್ ಹೋಗೋ ಚಿನ್ನ ಪಾಲಿಶ್ ಹೊಟ್ಟೋಗ್ಬಿಡುತ್ತೆ, ಬಿಸಿನೀರು ಹಾಕಿದ್ರೆ ಅಂದ್ಬಿಟ್ಟು ತೆಗೆದು ಸ್ನಾನ ಮನೇಲಿಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ಹಾಕ್ಕೊಂಡು ಬರೋದು. ಇದರಿಂದ ಗಂಡನ ಆಯಸ್ಸಿಗೆ ಮತ್ತು ಆರೋಗ್ಯಕ್ಕೆ, ನಿಮ್ಮ ಆಯಸ್ಸಿಗೆ ಆರೋಗ್ಯಕ್ಕೆ ತುಂಬ ಕುತ್ತು ಬೀಳುತ್ತೆ. ಗಂಡನಿಗೆ ಹೊಡೆತದ ಮೇಲೆ ಹೊಡೆತ ಯಾಕೆ ಬೀಳುತ್ತೆ ಗೊತ್ತಾ? ಇದೇ ಕಾರಣಕ್ಕೋಸ್ಕರ. ಗಂಡ ಹೆಂಡತಿ ಮಲ್ಕೊಳ್ಳೋ ಟೈಮಲ್ಲಿ ಜಗಳ ಮಾಡೋದು ಸಹ ಈ ಥರ ತೊಂದರೆಗಳಿಂದನೇ. ಬೇಕಾದರೆ ಖಂಡಿತ ಪುರೋಹಿತರನ್ನೋ ಅಥವಾ ನಿಮ್ಮ ಹಿರಿಕರನ್ನೋ ಯಾರಾದರೂ ಕೇಳಿ ನೋಡಿ, ಖಂಡಿತ ಗೊತ್ತಾಗುತ್ತೆ. ಮಾಂಗಲ್ಯ ಸರಕ್ಕೆ ಯಾವುದೇ ಕಾರಣಕ್ಕೂ ಬಟ್ಟೆ ಪಿನ್ನನ್ನು ಹಾಕ್ಕೋಬೇಡಿ. ಈ ಬಳೆಗೆ ಹಾಕ್ಕೊಳ್ಳೋದು, ಮಾಂಗಲ್ಯ ಸರಕ್ಕೆ ಒಂದು ಪಿನ್ನಿರಲಿ, ಸೇಫ್ಟಿ ಪಿನ್ ಇರಲಿ ಅಂದ್ಬಿಟ್ಟು ಹಾಕ್ಕೊಳ್ಳೋದು, ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾರದೇ ಮನೆಗೆ ಹೋದ್ರೂ ದಯವಿಟ್ಟು ಕುಂಕುಮವನ್ನು ಮಾಂಗಲ್ಯಕ್ಕೆ ಇಡಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಹಣೆಗೆ ಇಟ್ಕೊಂಡು ಬನ್ನಿ. ಅವರು ಹೆಂಗೆ ಕೊಟ್ಟಿರ್ತಾರೋ ಏನೋ, ಬೇಡ, ಮಾಂಗಲ್ಯಕ್ಕೆ ಇಡಕ್ಕೆ ಹೋಗಬೇಡಿ. ನೀವು ದೇವರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಬೈತಲೆ ಒಂಚೂರು ಕುಂಕುಮ, ಕೆನ್ನೆಗೆ ಅರಿಶಿನ, ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಇಟ್ಟಾದ್ಮೇಲೆ ಇಟ್ಕೊಳ್ಳಿ. ಆಯಿತಾ? ಫಸ್ಟೇ ಹಣೆಗೆ ಇಟ್ಕೊಂಡು ಆಮೇಲೆ ಮಾಂಗಲ್ಯಕ್ಕೆ ಇಡಬೇಡಿ. ಫಸ್ಟು ನಿಮ್ಮ ತಾಳಿಗೆ ಇಟ್ಟು ಆಮೇಲೆ ನಿಮ್ಮ ಹಣೆಗೆ ಇಟ್ಕೊಂಡು ಪೂಜೆಯನ್ನು ಮಾಡಿ. ತುಂಬ ತುಂಬ ಶ್ರೇಷ್ಠವಾಗಿರೋದು. ಯಾರ ಮನೆಗೆ ಹೋದರೂ ದಯವಿಟ್ಟು ಮಾಂಗಲ್ಯಕ್ಕೆ ಕುಂಕುಮ ಇಡಬೇಡಿ, ಏನೂ ಮಾಡಬೇಡಿ. ಕೈಯಲ್ಲಿ ತೊಗೊಳ್ಳಿ, ಹಣೆಗೆ ಇಟ್ಕೊಳ್ಳಿ, ಸುಮ್ಮನೆ ಆಗಿಬಿಡಿ. ಯಾಕೆಂದರೆ ಮಾಂಗಲ್ಯವನ್ನು ಹೊರಗಡೆ ಯಾರ ಕಣ್ಣಿಗೂ ಬೀಳಬಾರ್ದು. ಯಾರ್ಯಾರ ಕಣ್ಣು ಹೇಗಿರುತ್ತೋ, ಯಾರ್ಯಾರ ದೃಷ್ಟಿ ಹೆಂಗಿರುತ್ತೋ. ಮಾಂಗಲ್ಯ ಅಂದ್ರೇ ಗಂಡ, ಮಾಂಗಲ್ಯ ಅಂತಂದ್ರೇ ಸೌಂದರ್ಯ, ಮಾಂಗಲ್ಯ ಅಂದ್ರೇ ಶಕ್ತಿ, ಮಾಂಗಲ್ಯ ಅಂತಂದ್ರೇ ನಮ್ಮ ಸುತ್ತ ನಮ್ಮ ಸೇಫ್ಟಿಗೋಸ್ಕರ ಇರ್ತಕ್ಕಂತಹ ಒಂದು ಬೇಲಿ, ಚಿನ್ನದ ಬೇಲಿ ಅಂತಲೇ ಹೇಳ್ಬೋದು, ಸೇಫ್ಟಿ ಬೇಲಿ ಅಂತಲೇ ಹೇಳ್ಬೋದು. ಹಾಗಾಗಿ ಹೇಳ್ತೀನಿ, ಮಾಂಗಲ್ಯವನ್ನು ದಯವಿಟ್ಟು ತೆಗೆಯೋದಕ್ಕೆ ಹೋಗಬೇಡಿ. ತುಂಬ ಜನ ಮನೆಯಲ್ಲಿ ನೋಡಿದ್ದೀನಿ, ಫಸ್ಟು ಇಲ್ಲ ಅಂದರೆ ಅವ್ರಿಗೆ ತೆಗಿಯುವ ಮಾಂಗಲ್ಯ ಕುಂಕುಮ ಇಡ್ತೀನಿ ಅಂತ ಕೆಲವರು ಹೇಳ್ತಾರೆ. ಯಾರ ಮಾತನ್ನು ಕೇಳೋದಕ್ಕೆ ಹೋಗಬೇಡಿ. ಸರ್ವೇ ಸಾಮಾನ್ಯ ಮಾಂಗಲ್ಯನ ಯಾರಿಗೂ ಕಾಣದೇ ಇರೋ ಹಾಗೆ ಸೀರೆ ಸೆರಗೊಳಗಡೆ ಇರಬೇಕು. ಮಾಂಗಲ್ಯವನ್ನು ಹೊರಗಡೆ ಬಿಡಬಾರ್ದು, ಜನಗಳಿಗೆ ತೋರಿಸ್ಬಾರ್ದು ಅನ್ನೋ ಪದ್ಧತಿ ಇದೆ. ಮಾಂಗಲ್ಯವನ್ನು ಎದೆಯಿಂದ ಕೆಳಗಡೆ ಬಿಡಬಾರ್ದು. ಎದೆಯ ಗೂಡಿನ ಮಧ್ಯಭಾಗದಲ್ಲಿ, ಎದೆಯಿಂದ ಮೇಲ್ಗಡೆನೂ ಇರಬಾರ್ದು, ಎದೆಯಿಂದ ಕೆಳಗಡೆ ಕೆಳಗಡೆ ಒಕ್ಕಳ ಹತ್ತತ್ರ ಅಥವಾ ಎದೆಯ ನಮ್ಮ ಸ್ತನ ಭಾಗದ ಕೆಳಭಾಗದಲ್ಲೂ ಸಹ ಇರಬಾರ್ದು. ಇದರಿಂದನೂ ಸಹ ತೊಂದರೆಗಳಾಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಯಾಕೆ ದೊಡ್ಡವರು ಮಾಡಿರೋದು ಇದೆಲ್ಲ? ಎದ್ದ ತಕ್ಷಣವೇ ದೇವ್ರ ಫೋಟೋ ನೋಡಿ, ಕೈ ಉಜ್ಜಿ, ಹಣೆಗೊತ್ಕೊಂಡು ಆಟೋಮೆಟಿಕಾಗಿ ಕತ್ತಿಗೆ ಕೈ ಹೋಗಿ ಹಿಂಗೆ ಕಣ್ಣಿಗೆ ಹಿಂಗೆ ಹೊತ್ಕೊಂಡು ಇಟ್ಕೊತೀವಿ. ಯಾಕೆ ಹೇಳಿ? ಅಷ್ಟು ಸೌಭಾಗ್ಯ ಅದು. ಗಂಡನಿಗೆ ಏನಾರು ಗೊತ್ತಾಗ್ತಾ ಇದೆ ಅಂತ ಗೊತ್ತಾದಾಗ, ಏನಾರು ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದಾಗ, ಅವಘಡಗಳಾಗ್ತಾ ಇದೆ ಅಂತ ಗೊತ್ತಾದಾಗ ಆಟೋಮೆಟಿಕ್ಕಾಗಿ ಮಾಂಗಲ್ಯ ಚೈನು ಕೆಳಗಡೆ ಬೀಳುತ್ತೆ. ಕೈಯಿಂದನೋ ಕತ್ತಿಂದನೋ ಅಥವಾ ಕಟ್ಟಾಗಿ ಬೀಳೋದು, ಅಥವಾ ಯಾರೋ ಮಗು ಹಿಡ್ಕೊಂಡು ಎಳೆಯೋದು, ಅಥವಾ ಬೇರೆ ಇನ್ಯಾವುದಕ್ಕೂ ಸಿಗಾಕೊಂಡು ಕಿತ್ತೋಗೋದು, ಆ ಥರ ಆಗುತ್ತೆ. ತಾಳಿ ತಗ್ಗುತ್ತೆ. ಯಾವುದೋ ಒಂದು ಪಾಪು ಎತ್ಕೊಂಡಿರ್ತೀರ, ಅದು ಪಟ್ ಅಂತ ಎತ್ತಿ ತಾಳಿನ ಬಾಯಿಗೆ ಹಾಕೊಂಡು ಕಚ್ಚಿಬಿಟ್ಟಿರುತ್ತೆ. ಹೌದಲ್ವಾ? ಮಾಂಗಲ್ಯಕ್ಕೆ ಏನಾದ್ರು ಹೊಡೆತ ಬಿತ್ತು ಅಂದರೆ ಗಂಡನ ಆಯಸ್ಸಿಗೆ ಹೊಡೆತ ಬಿತ್ತು ಅಂತಲೇ ತಿಳ್ಕೊಂಬಿಡಿ. ಅದಕ್ಕೆ ಹೇಳೋದು, ಪಾಪುಗಳು ಎತ್ಕೋಬೇಕಾದ್ರೆ ಎಚ್ಚರಿಕೆ. ಮಾಂಗಲ್ಯವನ್ನು ಯಾವುದೇ ಕಾರಣಕ್ಕೂ ಮಕ್ಕಳ ಕೈಯಲ್ಲಿ ಕೊಡೋಕೆ ಹೋಗಬೇಡಿ. ಮಾಂಗಲ್ಯ ಚೈನ್ಗಳನ್ನ ಮುಡ್ಸೋಕೆ ಹೋಗಬೇಡಿ. ಅರ್ಥ ಆಯ್ತಾ? ಸೂಚನೆಗಳು ಕೊಡ್ತಾ ಬರ್ತಾನೆ ದೇವರು ಒಂದೊಂದೇ. ಕೆಲವರು ಹೇಳ್ತೀರಾ, ಮಾಂಗಲ್ಯ ಮಲ್ಕೊಂಡಾಗ ತಗ್ಗಾಗ್ಬಿಡುತ್ತೆ ಅಕ್ಕ, ಮಗ್ಲು ಸಿಕ್ಕಿ ತಗ್ಗಾಗುತ್ತೆ ಅಂತ. ಖಂಡಿತ ಆಗೋದಿಲ್ಲ ಸ್ನೇಹಿತರೆ, ಖಂಡಿತ ಆಗೋದಿಲ್ಲ. ನಾವು ಯಾವ ಥರ ಹಿಂಗೆ ಮಲ್ಕೊಂಡ್ರು ಕುತ್ತಿಗೆ ಸೈಡಲ್ಲಿ ಇರುತ್ತೆ ಮಾಂಗಲ್ಯ, ಹೊರತು ಹಿಂಭಾಗಕ್ಕೆ ಹೋಗೋದು, ಸಿಗಾಕೊಳ್ಳೋದಕ್ಕೆ ಹೋಗೋದು ಹಂಗಾಗೋದಿಲ್ಲ. ಯಾವತ್ತೂ ಮಾಂಗಲ್ಯ ಚೈನ್ನ
28 ಸೆಂಟಿಮೀಟರ್ ಅಷ್ಟುದ್ದಕ್ಕೆ ಮಾಡಿಸ್ಬೇಕು. ಅವ್ರು ಹೇಳ್ತಾರೆ 28 ನಂಬರ್ಗೆ ಮಾಡ್ತೀನಿ, ಇಲ್ಲ 26 ನಂಬರ್ಗೆ ಮಾಡ್ತೀನಿ ಅಂತ. ಅದೇ ಥರನೇ ಮಾಡಿಸ್ಕೊಳ್ಳೋದಕ್ಕಿಂತ ಚಿಕ್ಕದು ಬೇಡ, ದೊಡ್ಡದು ಬೇಡ. ಮಾಂಗಲ್ಯ ಮಗ್ಳು ಸಿಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಬಟ್ಟಲು ತಾಲಿ ಆಗಿದ್ದರೆ ಏನಾದ್ರೂ ಬಟ್ಲು ತಾಲಿ ಆದರೆ ಹತ್ಕೊಳ್ಳೋದು ಜಾಸ್ತಿ. ಅದಕ್ಕೆ ಹಾಲ್ಮಡ್ಡಿ ಅಂತ ಬರುತ್ತೆ, ಅದು ಒಡವೆ ಅಂಗಡಿಗಳಲ್ಲೇ ಸಿಗುತ್ತೆ. ಅದನ್ನು ಒಳಗಡೆ ಹಾಕಿಸಿ, ಹಾಲ್ಮಡ್ಡಿಯನ್ನು ತಾಳಿ ಮಧ್ಯಭಾಗದಲ್ಲಿ ಒಳಗಡೆ ಹಾಕಿಸಿ, ಆಗ ತಾಳಿ ಹತ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಈ ಮಾತನ್ನು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಏನಾದ್ರು ಮನೇಲಿ ಹೊರಗಡೆ ಒಂದು ತಾಳಿಗಳನ್ನ ಬದಲಾಯಿಸೋರು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಗೊತ್ತಿರೋ ಅಷ್ಟನ್ನು ಹೇಳ್ತೀವಿ. ಗಂಡ ಅಂತಂದ್ರೇ ನಮ್ಮ ಕಾವಲುಗಾರ ಅಂತಲೇ ಹೇಳ್ಬೋದು. ಗಂಡ ಅಂತಂದರೆ ಏನು ಉಸಿರು ಕಟ್ಟಿಸ್ತಾನೆ ಅಂತಲ್ಲ, ನಮ್ಮ ಕಾವಲುಗಾರ ಅಂತಲೇ ಹೇಳ್ಬೋದು. ಅದೃಷ್ಟ ಪಟ್ಕೊಂಡು ಬಂದಿರಬೇಕು ಒಳ್ಳೆ ಗಂಡನ್ನು ಪಡಿಬೇಕು ಅಂತಂದರೆ. ಭಗವಂತ ಒಬ್ಬ ಹೇಳ್ತಾನೆ, ಒಂದು ಹೆಣ್ಣನ್ನು ಹಾಳು ಮಾಡಬೇಕು ಅಂತಂದರೆ ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ನಾನು ಏನೂ ಮಾಡಲ್ಲ. ಅವಳು ಲೈಫಲ್ಲಿ ಒಬ್ಬ ನೀಚ ಗಂಡನ ಕೊಟ್ಟರೆ ಸಾಕು, ಜೀವನ ಪೂರ್ತಿ ಕೊರಗೋ ಹೋಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಹೌದಲ್ವಾ? ಒಬ್ಬ ಒಳ್ಳೆ ಗಂಡ ಸಿಗಬೇಕು, ಒಂದು ಒಳ್ಳೆ ಮನೆತನ, ಒಳ್ಳೆ ಜೀವನ, ಒಂದು ಒಳ್ಳೆ ಬದುಕು ಕಟ್ಕೋಬೇಕು ಅಂತಂದರೆ ಒಂದು ಒಳ್ಳೆ ಗಂಡ ಸಿಗಬೇಕು. ಆಗ ಮಾತ್ರ ಸಾಧ್ಯ. ನೀಚ ಗಂಡ ಯಾರಿಗೂ ಬೇಡ ಅಂತ ಹೇಳ್ತೀನಿ. ಸಿಕ್ಕಿರೋ ಒಳ್ಳೆ ಜೀವನ, ಒಳ್ಳೆ ಗಂಡನ್ನು ಸಣ್ಣ ಸಣ್ಣ ತಪ್ಪುಗಳಿಂದ ಯಾಕೆ ಬೇರೆ ಮಾಡ್ಕೋಬೇಕು? ಗಂಡ ಅನ್ನೋ ಆಸ್ತಿನ ಒಂದು ಸಲ ಕಳ್ಕೊಂಡ್ರೆ ಆ ಜಾಗಕ್ಕೆ ಬೇರೆ ಯಾರೂ ಬರೋದಿಲ್ಲ, ಯಾರೂ ಆ ಜಾಗನ ತುಂಬಿಸೋದಕ್ಕಾಗೋದಿಲ್ಲ. ಕಾಟಾಚಾರಕ್ಕೆ ಇನ್ನೊಂದು ಮದುವೆ ಆಗ್ಬೋದು, ಕಾಟಾಚಾರಕ್ಕೆ ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ಥರ ಒಂದು ಇದು ಮಾಡ್ಕೋಬೋದು. ಆದರೆ ಯಾರು ಗಂಡನ ಸ್ಥಾನವನ್ನು ತುಂಬೋಕ್ಕೂ ಆಗೋದಿಲ್ಲ. ಗಂಡನ ಹತ್ರ ಜಬರ್ದಸ್ತಾಗಿ ನಾವು ಕೇಳ್ತೀವಲ್ಲ, ಏನೇ ಆದ್ರೂ ತಪ್ಪಾಗಲಿ ಸರಿಯಾಗಲಿ, ಬೇಕು ಬೇಡಗಳನ್ನು ಕೇಳ್ತೀವಲ್ಲ, ಆ ಥರ ಬೇರೆಯವ್ರ ಹತ್ರ ನಾವು ಕೇಳೋಕ್ಕಾಗೋದಿಲ್ಲ. ಗಂಡ ಅಂದ್ರೇ ಹಾಗೆ, ನಮ್ಮ ಸುತ್ತ ಇರುವ ಬಂಗಾರದ ಕೋಟೆ, ಚಿನ್ನದ ಕೋಟೆ, ಬದುಕಿನ ಕೋಟೆ, ಪ್ರೀತಿಯ ಕೋಟೆ, ವಿಶ್ವಾಸದ ಕೋಟೆ. ಕೆಲವರಿಗೆ ಗಂಡ ಅಂದ್ರೇ ಇರುಸು ಮುರುಸು, ಗಂಡ ಅಂದ್ರೇ ನರಕ, ಅವನಿಲ್ಲದೆ ಹೋದರೆ ನೆಮ್ಮದಿ ಅಂತ ಹೇಳ್ತಾರೆ. ಅವನು ಎಂಥವನೇ ಆಗಿರಲಿ, ಗಂಡ ಅಂತನ್ನೋನು ಮನೇಲಿದ್ದರೆ ಅಥವಾ ಗಂಡ ಅಂತನ್ನೋನು ನಮ್ಮ ಜೊತೆಲಿದ್ದರೆ ನಮಗೆ ಆ ಸಿಗೋ ಅಂಥ ಗೌರವ ಇದೆಯಲ್ಲ, ಅದು ಯಾವತ್ತಿಗೂ ಎಂದಿಗೂ ಯಾರಿಂದನೂ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಕತ್ತಲಿರೋ ತಾಳಿ ನಿಜವಾಗ್ಲೂ ಗಂಡ ಇರುವಾಗಲೇ ಆ ಲಕ್ಷಣ ಕೊಡೋದು. ಗಂಡ ಸತ್ತ ಮೇಲೆ ಆ ತಾಳಿ ಅಕ್ಕಪಕ್ಕ ಇರೋ ಕರಿಮಣಿನೂ ಸಹ ತೆಗೆದಾಕ್ಬಿಡ್ತಾರೆ. ಕೆಲವರು ತಾಳಿನೇ ತೆಗೆದಾಕ್ಬಿಡ್ತಾರೆ, ಕಾಲುಂಗರನೇ ತೆಗೆದಾಕ್ತಾರೆ. ಈ ಭಂಗಕ್ಕೆ ಏನಕ್ಕೋಸ್ಕರ ತಾಳಿನ ಚೇಂಜ್ ಮಾಡಬೇಕು? ಗಂಡನೇ ಇಲ್ಲದೆ ಇದ್ದಾಗ ತಾಳಿ ತೆಗೆದಾಕ್ತಾರೆ. ಆದರೆ ಗಂಡ ಬದುಕಿರ್ಬೇಕಾದ್ರೆ ತಾಳಿ ತೆಗೆದು ಇನ್ನೊಂದು ತಾಳಿ ಹಾಕ್ಕೊಂಡು ಮನೇಲೊಂಥರ ಹೊರಗಡೆ ಒಂಥರ ಇರೋದು ಎಷ್ಟರ ಮಟ್ಟ ಸರಿ? ನೀವೇ ಯೋಚನೆ ಮಾಡಿ. ಯಾಕೆಂದರೆ ಸೌಭಾಗ್ಯ ಅನ್ನೋದಕ್ಕೆ ಇನ್ನೊಂದು ಅರ್ಥನೇ ಗಂಡ ಅಂತಲೇ ಹೇಳ್ಬೋದು. ಅವನು ಕುಡುಕ ಆಗಿರಲಿ, ಅವನು ಪೋಲಿ ಆಗಿರಲಿ, ಪುಂಡ ಆಗಿರಲಿ, ಏನೇ ಆಗಲಿ ಗಂಡನೇ. ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕೇಳ್ತೀವಿ, ತಂದಾಕು ಮಗನೇ ಅಂತ. ತಂದಾಕೋಲೋ ನೀನು ಮಕ್ಕಳನ್ನ ಹುಟ್ಟಿಸಿದೆಯಲ್ವ, ಸಾಕು ಮಕ್ಕಳನ್ನ ಅಂತ. ಇನ್ನೊಬ್ಬನ್ನ ಕೇಳೋಕ್ಕಾಗತ್ತಾ? ಕೇಳೋ ರೈಟ್ಸ್ ಆ ಹೆಣ್ಣಿಗೆ ಇದೆಯಾ? ಕಾರಣ ಏನು ಹೇಳಿ? ಆ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಅವ್ರು ಯಾರು? 3 ಗಂಟಾಗಿರ್ತಾನೆ ನಮಗೆ, ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕೇಳ್ತೀವಿ. ಅದು ಕಾರಣ ಏನು ಹೇಳಿ? ಮಾಂಗಲ್ಯ. ಆ ತಾಳಿ ಕಟ್ಟಿರ್ತಾನಲ್ವಾ, ಆ ದೌಲತ್ತಿಂದ ನಾವು ಎಷ್ಟು ಮಟ್ಟಕ್ಕೆ ಕೇಳ್ತೀನಿ ಅಲ್ವಾ? ಅವನು ಹಾಗೆ ಇಲ್ವಾ? ನನ್ನ ಹೆಂಡತಿ ಅನ್ನೋ ಅಧಿಕಾರದಿಂದ ನನಗೆ ಅದು ಬೇಕು ಇದು ಬೇಕು, ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಾಕಿ ಚೆನ್ನಾಗಿಲ್ಲ ಅಂತಲೇ ಹೇಳೋದು. ಹೌದಾ ಅಲ್ವಾ? ಯಾಕೆ ಬೇರೆಯವ್ರ ಮನೇಲಿ ಹಂಗೆ ಹೇಳೋಕ್ಕಾಗುತ್ತಾ? ಖಂಡಿತ ಇಲ್ಲ. ಹೆಂಡತಿ ಜೊತೆಗೆ ಹಾಗೆ ಖಂಡಿತ. ಅವನು ಕುಂಟ ಆಗಲಿ ಕುರುಡ ಆಗಲಿ ಏನೇ ಆಗಲಿ ಒಂದು ಮೂಲೆಯಲ್ಲಿ ಇರಲಿ, ನನ್ನವನು ಅಂತ ಇರಲಿ. ಮನೇಲಿ ಒಬ್ಬ ಹೇಳೋನು ಕೇಳೋನು ಇದ್ದಾನೆ. ಹೊರಗಡೆ ಕಣ್ಣಿಗೆ ಗಂಡ ಇಲ್ಲ ಅಂತಂದರೆ ಸೇಫ್ಟಿ ಇರಲ್ಲ ಕಣ್ರಿ, ಗೌರವನೂ ಇರೋದಿಲ್ಲ. ಹೊರಗಡೆ ಕಣ್ಣಿಗಾಗಲಿ ಒಳಗಡೆ ಕಣ್ಣಿಗಾಗಲಿ ಗಂಡ ಅನ್ನೋನು ಮೂಲೆಯಲ್ಲಿ ಕೂತಿದ್ರು ಒಂದು ಭದ್ರತೆ, ಒಂದು ಭಯ, ಒಂದು ಭಕ್ತಿ, ನಮ್ಮ ಸೇಫ್ಟಿ ಅಂತಲೇ ಹೇಳ್ಬೋದು. ಮನೆಗೆ ಯಾರೇ ಬಂದ್ರೂ ಗಂಡ ಅನ್ನೋನು ಮೂಲೆ ಕಣ್ಣು ಕಾಣಿಸ್ದೆ ಕೂತಿದ್ರು, ಯಾವನ್ಲ ಅವನು ಬಂದವನು ಅಂದರೆ ಸಾಕು, ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾನೆ, ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾಳೆ ಯಾರೇ ಆದರೂ. ಮಕ್ಕಳು ಎಲ್ಲಿಗೆ ಹೋಗಿದ್ದೆ ತನಕ ಅಂತ ಅವನು ಕುಡುಕನೇ ಆಗಲಿ, ಕೆಟ್ಟವನೇ ಆಗಲಿ, ಒಳ್ಳೆಯವನೇ ಆಗಲಿ, ಒಂದು ಮಾತು ಕೇಳಿದ್ರೆ ಮಕ್ಕಳಿಗೆ ಎಷ್ಟು ಭಯ ಭಕ್ತಿ ಇರುತ್ತಲ್ವ? ಅದಕ್ಕೆ ಕೇಳೋದು. ಮಾಂಗಲ್ಯಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ದಯವಿಟ್ಟು ಅದನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ, ಅದನ್ನು ಉಳಿಸ್ಕೊಳ್ಳಿ. ಒಂದು ಸಲ ಕಳ್ಕೊಳ್ತು ಅಂದರೆ ತುಂಬ ಕಷ್ಟ. ಯಾಕೆಂದರೆ ಮಾಂಗಲ್ಯ ಚೈನು ತೆಗೆದು ಇಟ್ಟು ಸ್ನಾನ ಮಾಡೋದು, ತೆಗೆದು ಇಟ್ಟು ಮಲ್ಕೊಳ್ಳೋದು ಒಳ್ಳೆಯದಲ್ಲ, ಒಳ್ಳೆಯದಲ್ಲ, ಒಳ್ಳೆಯದಲ್ಲ. ಅಪಮಾನಗಳು, ಅವಮಾನಗಳು, ನರಕಗಳನ್ನು ಎದುರಿಸ್ಬೇಕಾಗತ್ತೆ. ನಮಗೇ ಗೊತ್ತಿರೋದಿಲ್ಲ, ನಾವು ಏನೇ ತಪ್ಪು ಮಾಡದೇ ಇದ್ರೂ ಹೊರಗಡೆಯಿಂದ ಕೆಲವೊಂದು ಗಾಳಿ ಸುದ್ದಿಗಳು ಬರುತ್ತೆ. ಹೌದು, ಮನೆಗೆ ಯಾರೋ ಬಂದಿದ್ರು,
ಯಾರೋ ಜೊತೆನೂ ಇವಳು ಓಡಾಡ್ತಾ ಇದ್ಲು, ಯಾರ ಜೊತೆನೋ ಗಾಡಿ ಕೂತ್ಕೊಂಡು ಅವ್ನ ತಮ್ಮನೇ ಆಗಿರಲಿ, ಅಣ್ಣನೇ ಆಗಿರಲಿ ಕತೆ ಕಟ್ತಾರೆ. ಹೌದಲ್ವಾ? ಆ ಕಾರಣಕ್ಕೋಸ್ಕರ ದಯವಿಟ್ಟು ಆ ತಪ್ಪು ಮಾಡಬೇಡಿ. ಗಂಡ ದಾರಿ ತಪ್ಪುವಂಥ ಚಾನ್ಸಸ್ಸು ತುಂಬ ಇದೆ. ತುಂಬ ಇದೆ ಗಂಡ ದಾರಿ ತಪ್ಪುವಂಥ ಚಾನ್ಸಸ್. ಹಾಗಾಗಿ ದಯವಿಟ್ಟು ಮಾಂಗಲ್ಯವನ್ನು ತೆಗೆದಿಟ್ಟು ಸ್ನಾನ ಮಾಡಬೇಡಿ, ತೆಗೆದಿಟ್ಟು ಮಲ್ಕೋಬೇಡಿ. ಹಾಗೆ ರಾಗಿ ಮಿಲ್ ಮಾಡಿಸ್ಕೊಂಡು ಬಂದಿದೆ. ಈ ರಾಗಿಗೆ ಸ್ವಲ್ಪ ಗೋಧಿ, ಅಕ್ಕಿ, ಮೆಂತ್ಯ ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು ಇಡೀ ಜೀರಿಗೆನ ಹಾಕಿ ಮಿಲ್ ಮಾಡಿಸ್ಕೊಂಡು ಬರ್ತಾಯಿದ್ದೀನಿ. ರಾಗಿ ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಹಾಕೋದು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಸ್ನೇಹಿತರೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಖಂಡಿತ ಕಮೆಂಟ್ ಹಾಕಿ. ಯಾಕೆ ಅಂತಂದರೆ ಪ್ರಶ್ನೆಗಳು ಕೇಳಿದ್ದೀರಾ. ಹಲವಾರು ಪ್ರಶ್ನೆಗಳಿಗೆ ನನಗೆ ಗೊತ್ತಿರೋಷ್ಟು ಮಾತ್ರ ನಾನು ಉತ್ತರ ಕೊಡಬಲ್ಲೆ. ಅದಕ್ಕಿಂತ ನಾನು ಹೆಚ್ಚಾಗಿ ನಾನು ಕೊಡೋಕ್ಕಾಗೋದಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಮಾಂಗಲ್ಯವನ್ನು ಯಾವುದೇ ಕಾರಣಕ್ಕೂ ತೆಗಿಬೇಡಿ. ಇನ್ನೊಬ್ಬರು ಕೊಟ್ಟಿರೋ ಕುಂಕುಮವನ್ನು ಇಟ್ಕೋಬೇಡಿ. ದೇವಸ್ಥಾನಗಳಲ್ಲಿ ಹೋದಾಗ ದೇವಸ್ಥಾನದಲ್ಲಿ ಇಡೋವಂತಹ ಕುಂಕುಮ ಅಥವಾ ಬಟ್ಲಲ್ಲಿ ಹಾಕಿಟ್ಟಿರ್ತಾರಲ್ಲ, ಆ ಥರ ಕುಂಕುಮವನ್ನು ಇಟ್ಕೊಳ್ಳಿ. ಬೇರೆ ಯಾರೋ ಆ ದೇವ್ರಿಗೆ ಹೋಗಿದೆ, ಈ ದೇವ್ರಿಗೆ ಹೋಗಿದೆ, ತಗೊಳಕ್ಕೆ ಮನೆಗೆ ಬಂದಿದ್ದೀರಾ, ಅರಿಶಿನ ಕುಂಕುಮ ತಗೊಳ್ಳಿ ಅಂತ ಕುಂಕುಮ ಕೊಟ್ಟರೆ ದಯವಿಟ್ಟು ಹಣೆಗೆ ಇಟ್ಕೊಳ್ಳಿ. ಮಾಂಗಲ್ಯಕ್ಕೆ ಬೇರೆಯವ್ರು ಕೊಟ್ಟಿರೋ ಕುಂಕುಮವನ್ನು ಇಡಕ್ಕೆ ಹೋಗಬೇಡಿ. ನಿಮ್ಗೆ ಅದೃಷ್ಟ ಚೆನ್ನಾಗಿತ್ತು, ಮನೆಯಲ್ಲಿ ಹಬ್ಬ ಹರಿದಿನ ಏನಾದ್ರು ಆಯಿತು ಅಂದರೆ ವರ್ಷಕ್ಕೆ ಒಂದು ಸಲಿನಾದ್ರೂ, ವಾರಕ್ಕೊಂದು ಸಲಿನ ಇಟ್ಕೊಂಡ್ರೂ ಪರವಾಗಿಲ್ಲ, ಒಳ್ಳೆಯದು. ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲಿನಾದರೂ ಗಂಡನ ಕೈಯಲ್ಲಿ ಆ ತಾಳಿಗೆ ಅರಿಶಿನ ಕುಂಕುಮ ಇಟ್ಟು ಆ ತಾಳಿಗೆ ಒಂದು ಹಳ್ಳು ಹೂವನ್ನು ಇಡೋದಕ್ಕೆ ಹೇಳಿ. ನಿಮ್ಮ ಬದುಕಿನ ದಾರಿನೇ ಬದಲಾಗಲಿಲ್ಲ ಅಂತಂದರೆ ನಾನು ಕೆಂಪೀಸ್ ಕಿಚನ್ ಚಾನಲ್ಲೇ ಮುಚ್ಚಿಬಿಡ್ತೀನಿ. ಗೊತ್ತಾಯ್ತಾ? ಅಷ್ಟು ಶಕ್ತಿ ಇದೆ ಗಂಡನ ಕೈಯಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.